ಒಟ್ಟು ನಾನು ಮನೆಯಲ್ಲೇ ಇದ್ದು ಮನೆಯಲ್ಲೇ ಕೆಲಸ ಮಾಡೋ ಅಂತ ನನಗೆ ಕೆಲಸ ಬೇಕು ಅಂದು ಅದರಲ್ಲಿಂತ ಇನ್ನೂ 4 ಜನಕ್ಕಾರ ಸಹಾಯ ಆಗಂಥದ್ದಾದ್ರೂ ಕೆಲಸ ಮಾಡ್ಬೇಕಂತ ಅನಿಸಿದ್ದು. ಸ್ಕೂಲ್ಗೆ ಹಚ್ಬೇಕು, ಅದು ಇದಕ್ಕೆ ಫೀಸ್ ಕಟ್ಟೋಕೆ ಹಣ ಇರ್ತಾ ಇರಲಿಲ್ಲ. ಮತ್ತು ಆ ನಂತರ ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೋದು, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಏನಾದರೂ ದುಡಿಮೆ ಮಾಡೋ ಅಂಥದ್ದು ಏನಾದರೂ ಕೆಲಸ ಮಾಡಬೇಕು ಅಂತಂದು ಯೋಚನೆ ಮಾಡ್ತಾಯಿದ್ವಿ. ನಾವು ಫಸ್ಟು ಒಬ್ಬಕ್ಕೆ ಮಾಡ್ತಾಯಿದ್ದೆ ಮನೆಯಲ್ಲಿ. ಅಲ್ಲಿದ್ದ ಜಾಸ್ತಿ ಎಲ್ಲ ಆರ್ಡ್ರ್ ಬರ್ತಾಯಿದ್ವಿ. ನಮಗೆ ಆಗ್ತಾ ಇರಲಿಲ್ಲ ಅಂದಾಗ ನಾವು ಇನ್ನೊಂದಿಷ್ಟು ಜನನ ತಗೋಬೇಕು, ಜಾಸ್ತಿ ಜನನ. ನಾವು ಒಂದು ಏನಾದರೂ ಬಿಸ್ನೆಸ್ ಮಾಡಿದ್ರೆ ನಮ್ಮ ಹತ್ರ ಯಾವಾಗಲೂ 4 ರೂಪಾಯಿ ಇರ್ತೈತಿ. ನನ್ನ ಮಕ್ಕಳು ನಾನು ಇನ್ನು ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಇವಾಗೇನಿಲ್ಲ, ಎಲ್ಲ ಚೆನ್ನಾಗಿ ಅವಾಗಿಂತ ಇವಾಗ ಒಂದು ತುಂಬ ಚೆನ್ನಾಗಿ ಆಗಿದೆ ನಮಗೆ. ನೀವು ಕವಿತಾ ಅವರ ಹಾಗೆ ಬಿಸ್ನೆಸ್ ಮಾಡಬೇಕೆ? ಅವರು ತಮ್ಮ ಜೋಳದ ರೊಟ್ಟಿ ಬಿಸ್ನೆಸ್ ಮುಖಾಂತರ 4 ಬಡ ದಲಿತ ಮಹಿಳೆಯರಿಗೆ ಸ್ಥಿರ ಉದ್ಯೋಗವನ್ನು ನೀಡಿದ್ದಾರೆ. ಇಂತಹ ಸಮಾಜದಲ್ಲಿರುವ ಯಾವುದಾದರೂ ಸಾಮಾಜಿಕ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಬಿಸ್ನೆಸ್ ಐಡಿಯಾ ನಿಮ್ಮಲ್ಲಿದೆಯೇ? ಹಾಗಿದ್ದರೆ ತಡ ಮಾಡಬೇಡಿ, ಇಂದೇ ಬಿ ಫಂಡ್ ರವರನ್ನು ಸಂಪರ್ಕಿಸಿ.